ಅದು 2023 ಮಾರ್ಚ್ ತಿಂಗಳು. 10 ತಿಂಗಳ ಆ ಕಂದಮ್ಮ ಹಠಾತ್ತನೆ ಅಸ್ವಸ್ಥಗೊಂಡಿತ್ತು. ನೋಡುತ್ತಿದ್ದಂತೆ ಮಗುವಿನ ಮುಖ ನೀಲಿಗೆಟ್ಟು ತೊಡಗಿತ್ತು. ಮಗು ಉಸಿರಾಡಲು ಪರದಾಡುತ್ತಿತ್ತು. ಹೌದು, ಆ ಕಂದನ ಉಸಿರು ನಿಂತೇ ಹೋಯಿತು. ಶ್ರೀಶೈಲ ಪಾದಯಾತ್ರೆ ಮಾಡುತ್ತಿದ್ದ ಜಂಗುಳ ನಡುವೆ ಸುಶೀಲಾ ಒಂಟಿಯಾಗಿದ್ದಳು. ಹತ್ತಿರದಲ್ಲಿ ಆಸ್ಪತ್ರೆ ಕೂಡ ಇಲ್ಲ, ನೆರವಿಗೆ ವೈದ್ಯರಿಲ್ಲ. ಕೈಯಲ್ಲಿದ್ದ ಮಗು ಕಲ್ಲಿನಂತೆ ತಣ್ಣಗಾಗಿತ್ತು. ಸುತ್ತಲಿದ್ದವರು ಹವಾರಿ ಹೋಗಿದ್ದರು. ಆ ತಾಯಿಯ ಅರ್ಥನಾಥ ಆ ಕಾಡಿನ ಮೌನವನ್ನೇ ಸೀಳುತ್ತಿತ್ತು. ನಮಸ್ಕಾರ ಸ್ನೇಹಿತರೆ, ಭಕ್ತಿಯ ಪಥದಲ್ಲಿ ಎಷ್ಟೋ ಪವಾಡಗಳನ್ನು ನಾವು ಕೇಳಿದ್ದೇವೆ. ಆದರೆ ಇಂದು ನಾನು ನಿಮಗೆ ಹೇಳಿರುವ ಈ ಕಥೆ ನಿಮ್ಮ ಕಣ್ಣುಗಳನ್ನ ಒದ್ದೆ ಮಾಡುವಷ್ಟೇ ಅಲ್ಲ, ನಿಮ್ಮ ಮೈಯೆಲ್ಲ ಜುಂಬೆನಿಸುತ್ತದೆ. ಇದು ವಿಜಯಪುರದಿಂದ ಬಂದಂತಹ ಸುಶೀಲಾ ಎಂಬ ತಾಯಿಯ ಅಚಲ ವಿಶ್ವಾಸ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯ ಅಪಾರ ಕರುಣೆಯ ಕಥೆಯಾಗಿದೆ. ಅದು ಸುಶೀಲಾ ಅವರ ಬಹುದಿನದ ಹರಕೆಯಾಗಿತ್ತು. ಮಲ್ಲಿಕಾರ್ಜುನ, ನನಗೆ ನೀನು ಗಂಡು ಮಗು ಜನಿಸಿದರೆ ಆ ಕಂದನನ್ನ ಹೊತ್ತು ನಾನು ಕಾಲ್ನಡಿಗೆಯಲ್ಲಿ ಅಂದ್ರೆ ಪಾದಯಾತ್ರೆಯಲ್ಲಿ ನಿನ್ನ ಸನ್ನಿಧಿಗೆ ಯುಗಾದಿಗೆ ಬರುತ್ತೇನೆ ಅಂತ ಬೇಡಿಕೊಂಡಿದ್ದರು. ಅದರಂತೆ ಅವರಿಗೆ ಗಂಡು ಮಗು ಕೂಡ ಹುಟ್ಟಿತ್ತು. ಹರಕೆ ತೀರಿಸುವ ಸಮಯ ಬಂದಾಗ ಆ ಮಗುವಿಗೆ ಕೇವಲ 10 ತಿಂಗಳು ಮಾತ್ರ. ಅಷ್ಟು ಸಣ್ಣ ಮಗುವನ್ನ ಕಟ್ಟಿಕೊಂಡು ಶ್ರೀಶೈಲದ ಕಡಿದಾದ ಹಾದಿ ಮತ್ತು ದಟ್ಟ ಅಡವಿಯ ನಡುವೆ ದಾಟುವುದು ಸುಲಭದ ಮಾತಾಗಿರಲಿಲ್ಲ. ಆದರೂ ತಾಯಿ ಮಮತೆ ಮತ್ತು ಭಕ್ತಿ ಅವಳನ್ನ ಆ ದಾರಿಗೆ ನಡೆಸಿತ್ತು. ನಲ್ಲಮಲ್ಲ ಅರಣ್ಯದ ದಾರಿ, ಸುತ್ತಲೂ ದಟ್ಟ ಮರಗಳು, ಎದುರಿಸಿರು ಬಿಡಿಸುವ ಗುಡ್ಡಗಾಡು ಹಾದಿ. ಪಾದಯಾತ್ರೆ ಸಾಗುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ವಿಧಿಯಾಟ ಶುರುವಾಗಿ ಹೋಗಿತ್ತು ನೋಡಿ. 10 ತಿಂಗಳ ಆ ಕಂದಮ್ಮ ಹಠಾತ್ತನೆ ಅಸ್ವಸ್ಥಗೊಂಡಿತ್ತು. ನೋಡುತ್ತಲೇ ಮಗುವಿನ ಮುಖ ನೀಲಿಗಟ್ಟತೊಡಗಿತು. ಮಗು ಉಸಿರಾಡಲು ಪರದಾಡುತ್ತಿತ್ತು. ಹೌದು, ಆ ಕಂದಮ್ಮನ ಉಸಿರೇ ನಿಂತು ಹೋಯಿತು ಎಂಬ ಆತಂಕ ಎಲ್ಲರಲ್ಲಿ ಮೂಡಿಸಿತ್ತು. ಜಂಗುಳ ನಡುವೆ ಸುಶೀಲಾ ಒಂಟಿಯಾಗಿದ್ದಳು. ಹತ್ತಿರದಲ್ಲಿ ಆಸ್ಪತ್ರೆ ಕೂಡ ಇಲ್ಲ, ನೆರವಿಗೆ ವೈದ್ಯರಿಲ್ಲ. ಕೈಯಲ್ಲಿ ಮಗು ಕಲ್ಲಿನಂತೆ ತಣ್ಣಗಾಗುತ್ತಿತ್ತು. ಸುತ್ತಲೂ ನಿಂತವರು ಬೆಚ್ಚಿ ಬಿದ್ದಿದ್ದರು. ಆ ತಾಯಿಯ ಅರ್ಥನಾಥ ಆ ಕಾಡಿನ ಮೌನವನ್ನೇ ಸೀಳಿತು. ಮಲ್ಲಯ್ಯ, ನಿನ್ನನ್ನು ನೋಡಲು ಬಂದ ಮಗುವನ್ನ ಹೀಗೆ ಅರ್ಧದಲ್ಲೇ ಕರೆಸಿಕೊಳ್ಳುವಿಯಾ ತಂದೆ? ಇದು ನನ್ನ ಪರೀಕ್ಷೆಯೇ ಅಥವಾ ನನ್ನ ಭಕ್ತಿಯ ಅಂತ್ಯವೇ ಅಂತ ಸುಶೀಲಾ ಕಿರ್ಚಾಡುತ್ತಾ ಮಗುವನ್ನ ನೆಲದ ಮೇಲೆ ಮಲಗಿಸಿ ಕಣ್ಣೀರು ಸುರಿಸುತ್ತಾ ಮಲ್ಲಿಕಾರ್ಜುನನ್ನ ಪ್ರಾರ್ಥಿಸಿದ್ದಾಳೆ. ಆಕೆಯ ನಂಬಿಕೆ ಸಾವಿನ ದವಡೆಯಲ್ಲಿದ್ದ ಮಗುವನ್ನ ರಕ್ಷಿಸಲು ಹೋರಾಡುತ್ತಿತ್ತು. ಅಲ್ಲಿ ನೆರೆದಿದ್ದವರು ಮಗುವಿನ ಕತೆ ಮುಗಿಯಿತು ಅಂತ ಅಂದುಕೊಳ್ಳುತ್ತಿರುವಾಗಲೇ ಒಂದು ಪವಾಡ ಘಟಿಸಿತ್ತು. ಎಲ್ಲಿಂದಲೂ ಬಂದ ತಂಗಾಳಿ ಮಗುವನ್ನ ಸೊಂಕಿದಂತೆ ಇದ್ದಕ್ಕಿದ್ದಂತೆ ಆ ಮಗು ಜೋರಾಗಿ ಅಳಲು ಆರಂಭಿಸಿತ್ತು. ನಿಂತು ಹೋಗಿದ್ದ ಉಸಿರು ಮತ್ತೆ ಮರುಕಳಿಸಿತ್ತು. ಸಾವಿನ ದವಡೆಯಿಂದ ಆ ಕಂದನನ್ನ ಸಾಕ್ಷಾತ್ ಮಲ್ಲಿಕಾರ್ಜುನನೇ ಕೈ ಹಿಡಿದು ಎಬ್ಬಿಸಿದ್ದ. ಸುಶೀಲಾಳ ಕಣ್ಣಲ್ಲಿ ಆಗ ಹರಿದಿದ್ದು ದುಃಖದ ನೀರಲ್ಲ, ಮಲ್ಲಯ್ಯನ ಕರುಣೆಯ ಆನಂದ ಬಾಷ್ಪ. ಹೌದು ಸ್ನೇಹಿತರೆ, ನಂಬಿಕೆ ಎಂಬುದು ಬೆಟ್ಟದಷ್ಟಿದ್ದರೆ ಆ ದೇವರು ನಮ್ಮನ್ನು ಹೇಗೆ ಕಾಪಾಡುತ್ತಾನೆ ಎಂಬುದಕ್ಕೆ ಈ ಘಟನೆಯ ಸಾಕ್ಷಿಯಾಗಿದೆ. ಭಕ್ತಿ ಇದ್ದರೆ ಸಾವು ಕೂಡ ಸೋಲುತ್ತದೆ ಎಂಬುದನ್ನು ಸುಶೀಲಾ ನಿರೂಪಿಸಿದರು. ಹೌದು ಸ್ನೇಹಿತರೆ, ಶ್ರೀಶೈಲಿನ ಮಲ್ಲಿಕಾರ್ಜುನ ಪವಾಡಗಳು ಒಂದಲ್ಲ ಎರಡಲ್ಲ, ಸಾವಿರಾರಿವೆ. ಪ್ರಾಚೀನ ಕಾಲದಿಂದಲೂ ಶ್ರೀಶೈಲ ಯಾತ್ರೆಯು ಮೋಕ್ಷದಾಯಕವೆಂದು ಭಕ್ತರಲ್ಲಿ ಅಪಾರ ನಂಬಿಕೆ ಇದೆ. ಉತ್ತರದಲ್ಲಿ ಕಾಶಿಯಂತೆ ದಕ್ಷಿಣದಲ್ಲಿ ಶ್ರೀಶೈಲವು ಪವಿತ್ರವೆಂದು ಭಾರತೀಯರ ನಂಬಿಕೆಯಾಗಿದೆ. ಶ್ರೀಶೈಲದಲ್ಲಿ ಕೇವಲ ಜ್ಯೋತಿರ್ಲಿಂಗವಲ್ಲದೆ ಮಹಾಶಕ್ತಿ ಪೀಠವೂ ಕೂಡ ಸ್ಥಿತವಾಗಿದೆ. ಕನ್ನಡ ನಾಡಿನ ಶಿವಭಕ್ತೆಯೂ ಶರಣಳು ವಚನಕಾರ್ತಿಯೂ ಆದಂತಹ ಅಕ್ಕ ಮಹಾದೇವಿ ಸರ್ವಸಂಗ ಪರಿತ್ಯಾಗಿಯಾಗಿ ಚೆನ್ನ ಮಲ್ಲಿಕಾರ್ಜುನನನ್ನೇ ತನ್ನ ಪತಿಯೆಂದು ಅರಿಸುತ್ತಾ ಶ್ರೀಶೈಲಿಗೆ ಬಂದು ಅಲ್ಲಿನ ಕದಳಿ ವನದಲ್ಲಿ ಶಿವನಲ್ಲಿ ಐಕ್ಯವಾದಳು ಎಂದು ಇತಿಹಾಸ ಸಾರುತ್ತದೆ. ಸ್ವಲ್ಪ ದೂರದಲ್ಲೇ ಅಕ್ಕ ಮಹಾದೇವಿ ಗುಹೆ ಕೂಡ ಇದೆ. ಇಲ್ಲಿಗೆ ಹೋಗಲು ಇತ್ತೀಚೆಗೆ ಪ್ರವಾಸೋದ್ಯಮ ಇಲಾಖೆ ಕೂಡ ದೋಣಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಶ್ರೀಶೈಲ ಎಂದು ಹೆಸರು ಬರಲು ಒಂದು ರೋಚಕ ಕಥೆಯೇ ಇದೆ. ಹಿಂದೆ ಶಿವಪಾರ್ವತಿಯರು ತಮ್ಮ ಮಕ್ಕಳಾದ ಗಣೇಶ ಕಾರ್ತಿಕರಿಗೆ ವಿವಾಹ ಮಾಡಲು ನಿಶ್ಚಯಿಸಿ ವಧುಗಳಾದ ಸಿದ್ಧಿ ಮತ್ತು ಬುದ್ಧಿಯನ್ನು ವಿವಾಹ ಮಾಡಲು ನಿಶ್ಚಯಿಸುತ್ತಾರೆ. ಅವರನ್ನು ಯಾರಿಗೆ ಮದುವೆ ಮಾಡಬೇಕೆಂದು ಪರೀಕ್ಷಿಸಲು ಒಂದು ಪಣವನ್ನು ಇಡುತ್ತಾರೆ. ಈ ಜಗತ್ತನ್ನು ಮೊದಲು ಯಾರು ಸುತ್ತು ಹಾಕಿ ಬರುವವರೋ ಅವರಿಗೆ ವಿವಾಹ ಮಾಡುವುದಾಗಿ ನಿರ್ಧರಿಸುತ್ತಾರೆ.
ಕಾರ್ತಿಕೇಯನು ಅವನ ವಾಹನವಾದಂತಹ ನವಿಲ ಮೇಲೆ ಇಡೀ ಜಗತ್ತನ್ನು ಸುತ್ತಿ ಬರಲು ಹೊರಡುತ್ತಾನೆ. ಆದರೆ ಗಣೇಶನು ಶಿವಪಾರ್ವತಿಯರೇ ಜಗತ್ತಿನ ಸ್ವರೂಪವೆಂದು ತಿಳಿದು ಅವರ ಸುತ್ತು ಒಂದು ಸುತ್ತು ಹಾಕುತ್ತಾನೆ. ಅದನ್ನು ಶಿವಪಾರ್ವತಿಯರು ಒಪ್ಪಿ ಗಣೇಶನಿಗೆ ಸಿದ್ಧಿ ಮತ್ತು ಬುದ್ಧಿಯನ್ನು ಕೊಟ್ಟು ವಿವಾಹ ಮಾಡುತ್ತಾರೆ. ಆಮೇಲೆ ಕಾರ್ತಿಕೇಯನು ಜಗವನ್ನು ಪ್ರದಕ್ಷಿಣೆ ಮಾಡಿ ಬಂದು ನೋಡಿ ಸಿಟ್ಟಾಗಿ ಕೈಲಾಸವನ್ನು ಬಿಟ್ಟು ಕ್ರವಂಗ ಅಂದರೆ ಶ್ರೀಶೈಲದ ಪರ್ವತಕ್ಕೆ ಬಂದು ನೆಲೆಸುತ್ತಾನೆ. ಶಿವಪಾರ್ವತಿಯರು ಅವನನ್ನು ಹಿಂಬಾಲಿಸಿ ಬಂದು ಅವನಿಗೆ ಸಮಾಧಾನ ಮಾಡಲು ಪ್ರಯತ್ನ ಮಾಡುತ್ತಾರೆ. ಆದರೆ ಅವನು ಒಪ್ಪುವುದಿಲ್ಲ ಹಾಗೂ ಬೇರೆ ಪರ್ವತಕ್ಕೆ ಹೋಗಲು ಆಗ ದೇವತೆಗಳು ಕುಮಾರನು ಶಿವಪಾರ್ವತಿಯರು ಅಲ್ಲೇ ಬಂದು ನೆಲೆಸಬೇಕೆಂದು ಕಾರ್ತಿಕೇಯನು ಬೇಡಿಕೊಳ್ಳುತ್ತಾನೆ. ಆಗ ಶಿವಪಾರ್ವತಿಯರು ಕೈಲಾಸವನ್ನು ಬಿಟ್ಟು ಈ ಶ್ರೀಶೈಲ ಪರ್ವತದಲ್ಲಿ ಬಂದು ನೆಲೆಸುತ್ತಾರೆ. ಆದ್ರಿಂದಲೇ ಈ ಕ್ಷೇತ್ರವನ್ನ ಶ್ರೀಶೈಲ ಎಂದು ಹೆಸರು ಬಂತೆಂದು ಐತಿಹ್ಯ ಇದೆ. ಇಲ್ಲಿರುವ ಶಿವನ ಜ್ಯೋತಿರ್ಲಿಂಗ ದೇವಸ್ಥಾನವು ದ್ರೋಣಾಚಲದ ಬೆಟ್ಟದ ಸಾಲಿನಲ್ಲಿ ಕಲ್ಲು ಬಂಡೆಗಳ ಬೆಟ್ಟದ ಮೇಲೆ ಇದೆ. ಈ ದೇವಸ್ಥಾನಕ್ಕೆ ಅನೇಕ ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. 4 ಕಡೆಯಲ್ಲಿ ಎತ್ತರವಾದ ಗೋಡೆಗಳಿವೆ, 4 ಎತ್ತರದ ಗೋಪುರಗಳಿವೆ. ಮೊದಲನೆಯದ ವಿಶಾಲವಾದ ಪ್ರಕಾರ ಆಚೆ, 2ನೇ ಪ್ರಕಾರದಲ್ಲಿರುವ ಗರ್ಭಗುಡಿಗೆ ಬಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನವಾಗುತ್ತದೆ. ಈ ಲಿಂಗ ಎಲ್ಲ ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಚಿಕ್ಕವಾದಂತಹ ಹಾಗೂ ಅತ್ಯಂತ ಶಕ್ತಿಶಾಲಿ ಜ್ಯೋತಿರ್ಲಿಂಗ ಎಂದು ಕೂಡ ನಂಬಲಾಗಿದೆ. ಬೆಟ್ಟದ ಕೆಳಗಿನಿಂದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು. ಪೂಜೆ ಮಾಡಿಸಿ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನ ಪಡೆಯಬಹುದು. ಈ ಆವರಣದಲ್ಲಿ 2 ಕೊಳಗಳಿವೆ. ಸುತ್ತಲೂ ಸಣ್ಣ ಸಣ್ಣ ಶಿವ ಮಂದಿರಗಳಿವೆ. ಮಲ್ಲಿಕಾರ್ಜುನ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಪಾರ್ವತಿಯ ದೇವಸ್ಥಾನವೂ ಕೂಡ ಇದೆ. ಇಲ್ಲಿ ಪಾರ್ವತಿ ದೇವಿಗೆ ಮಲ್ಲಿಕಾ ದೇವಿ ಎಂದು ಹೆಸರಿದೆ. ಶಿವನಿಗೆ ಇಲ್ಲಿ ಅರ್ಜುನ ಎಂದು ಕರೆಯುತ್ತಾರೆ. ಶಿವ ಮತ್ತು ಮಲ್ಲಿಕಾ ಅಂದರೆ ಪಾರ್ವತಿ ಹೆಸರುಗಳು ಸೇರಿ ಇಲ್ಲಿ ಶಿವನಿಗೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ. ಈ ದೇವಸ್ಥಾನದ ಎದುರು ಅತಿ ದೊಡ್ಡವಾದಂತಹ ಒಂದು ನಂದಿ ವಿಗ್ರಹ ಕೂಡ ಇದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಶ್ರೀಶೈಲಕ್ಕೆ ನೀವು ಭೇಟಿ ಕೊಡಲೇಬೇಕು. ಅಂದ ಹಾಗೆ ಶ್ರೀಶೈಲ ಕರ್ನಾಟಕದ ಪ್ರಮುಖ ನಗರಗಳಾದಂತಹ ರಾಯಚೂರಿನಿಂದ 268 ಕಿಲೋಮೀಟರ್ ದೂರದಲ್ಲಿದ್ದರೆ ಬಳ್ಳಾರಿಯಿಂದ 328 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಹುಬ್ಬಳ್ಳಿ ಧಾರವಾಡದಿಂದ 559 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 533 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮಂತ್ರಾಲಯ ಕರ್ನೂಲ್ಗೆ ಹೋದರೆ ದಯವಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.